ಇದೇ ಇಲ್ಲ ಅನ್ನೋದು ಆಮೇಲೆ. ಸ್ಥಾನ ಅಂತೂ ಇದೆಯಲ್ಲ, ಒಂದು ವಿರೋಧ ಪಕ್ಷ ಸ್ಥಾನ ಇರೋವಾಗ ಅದನ್ನ ಯಾಕೆ ನೀವು ಮಾಡಬಾರ್ದು? ಮಾಡಿ. ಅದನ್ನು ವಿರೋಧ ಪಕ್ಷದ ನಾಯಕರಾಗುವಾಗ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅಶೋಕ್ ಅವರಿಗೆ ಸಹಕರಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದೇ ಒಂದು ಹೆಸರನ್ನ ಯಡಿಯೂರಪ್ಪನವ್ರು ಸೂಚಿಸಿದ್ದು ಅಶೋಕ್ ಅವ್ರ ಹೆಸರು ಮಾತ್ರ. ಇವತ್ತು ಮಾಡ್ಬೋದಲ್ಲ ಆ ಸ್ಥಾನದಲ್ಲಿ ಕುಂತು? ಯಾತಕ್ಕೆ ಮಾಡಬಾರ್ದು? ಒಟ್ಟಿಗೆ ತಗೊಂಡೋಗಂತ ಕೆಲಸ ಮಾಡಿ. ಅಶೋಕ್ ಅವರು ಹಿರಿಯರಿದ್ದಾರೆ, ಆ ಹಿರಿತನಕ್ಕೆ ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಯತ್ನಾಳ್ ಅವರು ಕೇಳ್ತಾರೆ, ರಮೇಶ್ ಜಾರಕಿಹೊಳಿನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಮಾಡಲಿ. ಇಂಥ ಕೆಲಸಗಳನ್ನ ನಾವು ಮಾಡಿದಾಗ ಅದು ಜನರು ಸಹ ಒಪ್ತಾರೆ, ಪಕ್ಷದ ಹಿರಿಯರು ಒಪ್ತಾರೆ. ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಚುನಾವಣೆ ನೋಡ್ತಾನೆ ಇದೆ. ಮೋದಿ ಅವರು ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಆಗ್ಬೋದು ಕನಸು ಕಾಣೋ ಬದಲು ನನ್ನ ಕೊಡುಗೆ ಏನು, ನಾನು ಪಕ್ಷ ಹೆಂಗೆ ಕಟ್ತಾ ಇದ್ದೀನಿ, ಎಲ್ಲರನ್ನು ಒಟ್ಟಿಗೆ ಹೆಂಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಎಷ್ಟು ಜಿಲ್ಲೆಗಳು ಸುತ್ತಾ ಇದ್ದೀನಿ, ಎಷ್ಟು ಜಿಲ್ಲೆನಲ್ಲಿ ಮತಗಳು ತರ್ತಾ ಇದ್ದೀನಿ, ನಾನು ಹೋದರೆ ನನ್ನ ಶಕ್ತಿನಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸ್ತೀನಿ, ಇದು ಸಾಮರ್ಥ್ಯ ತೋರಿಸುವಂಥ ಕೆಲಸ. ನಾನು ಹೋದರೆ ಈ ಜಿಲ್ಲೆಯಲ್ಲಿ ಒಂದು ಶೇಕಡಾವಾರು ಮತಗಳು ಹೆಚ್ಚಾಗತ್ತೆ, ನನ್ನಿಂದ ಈ ಜಿಲ್ಲೆಯಲ್ಲಿ ಗೆಲ್ತಾರೆ, ನನ್ನಿಂದ ಒಂದು 20 ಶಾಸಕರು ಗೆಲ್ತಾರೆ, ನಾನು 20 ಶಾಸಕರನ್ನ ಗೆಲ್ಲಿಸ್ತೀನಿ ಅನ್ನೋ ಶಕ್ತಿ ಇದ್ದು ನಾವೆಲ್ಲಾನು ಮಾಡ್ಬೇಕಾದ್ರೆ. ಮೋದಿ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಗೆಲ್ಲಿಸ್ತಾರೆ, ನಮ್ಮನ್ನು ಮುಖ್ಯಮಂತ್ರಿ ಹೆಸರು ಹೇಳ್ತಾರೆ, ನಮ್ಮನ್ನು ಹೇಳ್ತಾರೆ. ಅರೆ ನಿಮ್ಮ ಕೊಡುಗೆ ಏನು? ಬರೀ ಅವ್ರ ಮೇಲೆ ನೀವು ಡಿಪೆಂಡ್ ಆಗೋ ಬದಲು ನೀವು ಕೊಡಿ, ಸುತ್ರಿ ಜಿಲ್ಲೆಗಳನ್ನ ಮಾಡ್ರಿ. ಏನು ಮಾಡ್ತಾ ಇದ್ರಿ? ಬೆಳಗ್ಗೆದ್ದು ಮಾಧ್ಯಮದವ್ರನ್ನ ಕರೆಯೋದು, ಒಂದು ಹೇಳಿಕೆ ಕೊಡೋದು, ಮುಗ್ದೋಯ್ತು. ಇದನ್ನ ನಾವು ಮಾಡ್ಬೇಕಾದ್ರೆ ವಿರೋಧ ಪಕ್ಷದ ಕೆಲಸ. ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವ್ರು ಏನೇನು ಅಪಪ್ರಚಾರ ಮಾಡಿದ್ರು. 40% ತಂದಿದ್ಯಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. PCM ತಂದಿದ್ದಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. ಕಿವಿನಲ್ಲಿ ಹೂವು ಇಟ್ಕೊಂಡು ಸುತ್ತಿದ್ದಾರು? ಕಾಂಗ್ರೆಸ್ ಅವರು. ಸುಳ್ಳು ಆರೋಪಗಳ ಮಾಡಿ ಅಧಿಕಾರಕ್ಕೆ ಬಂದರು. ಅವರು ಮಾಡ್ತಾ ಇರೋ ತಪ್ಪುಗಳನ್ನ ಎತ್ತು ತೋರಿಸೋರು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಫಸ್ಟ್ ಇದನ್ನು ನಾವು ಸರಿ ಹೋಗೋಣ. ನಾವು ವಿರೋಧ ಪಕ್ಷದವ್ರ ಮೇಲೆ ಏನು ಮಾತಾಡ್ತಾ ಇಲ್ಲ, ಬಹಳ ಅನ್ಯೋನ್ಯವಾಗಿ ಹೋಗ್ತಾ ಇದೆ. ವಿರೋಧ ಪಕ್ಷದವ್ರ ಜೊತೆ ಮಾತಾಡೋದಕ್ಕಿಂತ ನಮ್ಮವ್ರನಲ್ಲಿ ನಾವೇ ಟೀಕೆ ಮಾಡ್ಕೊಂಡು ಬದುಕಂತ ಪರಿಸ್ಥಿತಿ ಬರ್ತಾ ಇದೆ. ಬಹಳ ಹೊಂದಾಣಿಕೆ. ಇದನ್ನ ಬಿಟ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಒಂದು ತೀರ್ಪೇನಿದೆ, ಅದೇ ತೀರ್ಪು ಸಹ ಇಲ್ಲೂ ಬರುತ್ತೆ. ಇಲ್ಲ ಅಂದರೆ ಅವ್ರು ಇವತ್ತು 5 ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಡ್ತಾರೆ, ಇನ್ನೂ ಒಂದಷ್ಟು ಜನರನ್ನ ಸುಳ್ಳು ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದ್ದಾರೆ. ಇದಾಗಬಾರ್ದು ಅನ್ನಂಗಿದ್ರೆ ಫಸ್ಟ್ ನಮ್ಮ ರಾಜ್ಯದ ನಾಯಕರುಗಳು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಡ್ಬಂದು, ಚುನಾವಣೆ ಶೀಘ್ರದಲ್ಲೇ ಬರುತ್ತೆ. ಇದೇ ರೀತಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಮಾಡ್ತಾನೆ ಇದ್ದರೆ, ಸಿದ್ದರಾಮಯ್ಯನವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇಲ್ಲ. ಒಂದು ಗಾದೆ ಮಾತಿದೆ, ಮಗ್ಗಲ್ ಮುಳ್ಳು ಅಂತ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೋ ಶತ್ರುಗಳಲ್ಲ, ಮಗ್ಗಲ್ ಮುಳ್ಳೇ ಶತ್ರು. ಇಷ್ಟು